ನೀವೆಲ್ಲ ನಿರೀಕ್ಷಿಸುತ್ತಿರುವ ಕಾಲ್ಚೆಂಡಿನ ಪಂದ್ಯ ಇನ್ನೇನು ಪ್ರಾರಂಭವಾಗುತ್ತದೆ. ಈಗ ಎರಡೂ ತಂಡದ ಆಟಗಾರರು ಯಾರು ಗೋಲ್ ಮೊದಲು ಹೊಡೆದು ಅಂಕ ಗಳಿಸುತ್ತಾರೆ ಎಂದು ಕಾದು ನೋಡೋಣ. ಬಿಡ್ಬೇಡ ಕಳ್ರು, ಬಿಡ್ಬೇಡ್ರಿ, ಹೊಡಿತಾರ್ರಿ. ಗೋಲಾಗಿ ಪರಿವರ್ತಿಸಲು ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಆಟಗಾರ ಚೆಂಡನ್ನು ಪಾಸ್ ಮಾಡಿದ್ದಾರೆ ಎದುರಾಳಿ ತಂಡಕ್ಕೆ. ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಮತ್ತೆ ಚೆಂಡು ಮತ್ತೆ ಆ ತಂಡಕ್ಕೆ ಪಾಸ್ ಮಾಡಿದ್ದಾರೆ. ಗೋಲ್ ಹೊಡೆಯುವಲ್ಲಿ ವಿಫಲರಾಗಿದ್ದಾರೆ. ಯಾರು ಗೋಲ್ ಹೊಡಿತಾರೋ ಮೊದಲು ಅಂತ ಕಾದು ನೋಡ್ಬೇಕು. ಗೋಲ್ ಆಗಿ ಪರಿವರ್ತಿಸುತ್ತಿದ್ದಾರೆ. ಪಾಸ್ ಕೊಟ್ರು. ಈಗ ಜರ್ಸಿ ನಂಬರ್ 10 ಗೋಲ್ ಆಗಿ ಪರಿವರ್ತನೆ ಮಾಡ್ತಿದ್ದಾರೆ. ಮೊದಲನೇ ಗೋಲು. ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಪ್ರೋತ್ಸಾಹ ಕೊಡಬೇಕು ಚಪ್ಪಾಳೆ ಮೂಲಕ. ಎಲ್ಲರೂ ಚಪ್ಪಾಳೆ, ಜೋರಾಗಿ ಚಪ್ಪಾಳೆ ಹೊಡಿರಿ ಎಲ್ಲರೂ. ಈಗ ಪಂದ್ಯ 1-0 ಮುಂದುವರಿತಾ ಇದೆ. ನೋಡೋಣ ಎದುರಾಳಿ ತಂಡ ಅವರು ಒಂದು ಗೋಲನ್ನು ಹಾಕಿ ಗೋಲ್ನ 1-1 ಸಮಬಲ ಪ್ರದರ್ಶನ ನೀಡುತ್ತಾರೆ ಎಂದು ಕಾದು ನೋಡೋಣ. ಈಗ ಎದುರಾಳಿ ತಂಡದ ಆಟಗಾರರು ಚೆಂಡನ್ನು ಪಾಸ್ ಕೊಟ್ಟಿದ್ದಾರೆ. ಎದುರಾಳಿ ತಂಡ ಚೆಂಡನ್ನು ತೆಗೆದುಕೊಂಡು ಹೋಗುತ್ತಿದೆ. ಗೋಲ್ ಆಗಿ ಪರಿವರ್ತಿಸಲು ಡಿಫೆಂಡ್ ಮಾಡಿದ್ರು. ಪಾಸ್ ಕೊಡ್ತಿದ್ದಾರೆ. ಗೋಲ್ ಹೋಗೋ ಚಾನ್ಸಸ್ ಇದೆ. ಸ್ವಲ್ಪ ಅದರಲ್ಲೇ ಗೋಲ್ ತಪ್ಪಿ ಹೋಯ್ತು. ಮತ್ತೆ ಕಾಲ್ ಚೆಂಡನ್ನು ತೆಗೆದುಕೊಂಡು ಗೋಲ್ನ ಹತ್ತಿರ ಹೋಗುತ್ತಿದ್ದಾರೆ. ಎದುರಾಳಿ ತಂಡ ಗೋಲ್ ಆಗಿ ಪರಿವರ್ತಿಸಬಹುದು. ನೋಡೋಣ. ಪಾಸ್ ಕೊಟ್ರು. ಗೋಲ್ ಕೀಪರ್ ಅದನ್ನು ತಡೆ ಹಿಡಿದ್ರು. ಎದುರಾಳಿ ತಂಡಕ್ಕೆ ಅಂಕ ಬಿಟ್ಕೊಡ್ಲಿಲ್ಲ. ಈಗ ನೋಡೋಣ. ಆಟಗಾರರು ಉತ್ತಮವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಕರ್ಣ ಕೂಡ ಈಗ ಬಾಲ್ ತಗೊಂಡು ಹೋಗ್ತಾ ಇದ್ದಾನೆ. ಗೋಲ್ ಆಗಿ ಪರಿವರ್ತಿಸಲು ಪಾಸ್ ಕೊಟ್ಟಿದ್ದಾರೆ. ಈಗ ಮೊದಲ ಅರ್ಧದಲ್ಲಿ ಫಸ್ಟ್ ಹಾಫ್ ನಲ್ಲಿ 1-0 ಮುಂದಿದ್ದಾರೆ. ಎದುರಾಳಿ ತಂಡ ಈ ಒಂದು ಗೋಲನ್ನು ಹೊಡೆದು ಸಮಬಲ ನೀಡುತ್ತಾರ ನೋಡೋಣ. ನೋಡ್ತಾ ಇದ್ದೀರಾ ಆಡ್ರೋ. ಎರಡು ತಂಡಗಳು ಮತ್ತೆ ಆಟವನ್ನು ಮುಂದುವರಿಸಿ ಎರಡನೇ ಗೋಲ್ ಆಗಿ ಯಾರು ಪರಿವರ್ತಿಸುತ್ತಾರೋ ಕಾದು ನೋಡೋಣ. ಎಲ್ಲರೂ ಈಗ ಕುತೂಹಲಕಾರಿಯಾಗಿ ಕಾದಿದ್ದಾರೆ. ಪಂದ್ಯ ರೋಚಕ ಘಟ್ಟ ತಲುಪಿದೆ. ಈಗ ಯಾವ ತಂಡ ಗೋಲ್ ಹೊಡೆಯುತ್ತೋ ಕಾದು ನೋಡಬೇಕು. ಪಂದ್ಯ ರೋಚಕವಾಗಿದೆ. ಕಾಲ್ ಚೆಂಡನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಗುರುಗಳ ತಂಡದವರು ತಮ್ಮ ಕಡೆಗೆ ತೆಗೆದುಕೊಂಡು ಗೋಲ್ ಕಡೆಗೆ ಮುನ್ನುಗ್ಗುತ್ತಿದ್ದಾರೆ. ನೋಡೋಣ ಇದು ಗೋಲ್ ಆಗಿ ಪರಿವರ್ತನೆ ಆಗುತ್ತಾ ಅಂತ. 1-1 ಇರೋದು ಈಗ 2-1 ಆಗುತ್ತಾ ನೋಡ್ಬೇಕು. ಗುರುಗಳ ತಂಡ ಗೋಲ್ ಆಗಿ ಪರಿವರ್ತಿಸಿದೆ. ಕರ್ಣ ಗೋಲ್ ಆಗಿ ಪರಿವರ್ತಿಸಿದ್ದಾರೆ. ಗೋಲ್ ಹೊಡೆದಿದ್ದಾರೆ ಕರ್ಣ ತಂಡಕ್ಕೆ. ಗುರುಗಳ ತಂಡಕ್ಕೆ ಎಲ್ಲರಿಗೂ ಸಂತೋಷವಾಗಿದೆ ಎರಡನೇ ಗೋಲ್ ಹೊಡೆದಿರುವುದಕ್ಕೆ. ಈಗ ಪಂದ್ಯ 2-1 ಈಗ ಗುರುಗಳ ತಂಡ ಮುಂದೆ ಇದೆ. ಸೆಮಿಫೈನಲ್ ಮ್ಯಾಚ್ ಶುರುವಾಗೋದಿದೆ. ಎಲ್ಲ ಆಟಗಾರರು ಮೈದಾನಕ್ಕೆ ಇಳಿದು
ಕಾಲ್ಚೆಂಡಿನ ಪಂದ್ಯವನ್ನು ಆಡಲು ಸಿದ್ಧರಾಗುತ್ತಿದ್ದಾರೆ. ಈ ಸೆಮಿಫೈನಲ್ ಗೆದ್ದು ಫೈನಲ್ಗೆ ಯಾವ ತಂಡದ ಆಟಗಾರರು ಬರುತ್ತಾರೆಂದು ಕಾದು ನೋಡಬೇಕು. ಈಗ ಗುರುಗಳ ತಂಡದವರು ಮೈದಾನಕ್ಕಿಳಿಯುತ್ತಿದ್ದಾರೆ. ಸ್ಟ್ರೆಚ್ ಮಾಡು, ಎನರ್ಜಿ ಗೈನ್ ಮಾಡ್ಕೊಳ್ಳಿ. ಸರ್, ಅಲ್ಲಿ ಒಳಗಾಡ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಆಡಕ್ಕೆ ಹೇಳ್ಬಿಟ್ಟು ರೈಟ್ ಅಲ್ಲಿ ಆಡು, ಸರಿನಾ? ಹೋಗು 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 ಹೋಗು. ಏ ಸರವಣ, ನೀನ್ ಬರ. ಒಂದೇ ಜಾಗದಲ್ಲಿ ನಿಂತ್ಕೊಂಡು ಸುತ್ತಾಡ್ಬಾರ್ದಾಯ್ತಾ? ಪಾಸ್ ಮಾಡ್ಕೊಂಡು ಆಟ ಆಡ್ಬೇಕು. ಸರಿನಾ? ಮ್ಯಾಚ್ ವಿನ್ ಮಾಡ್ಬೇಕಣ. ಹೋಗು ಹೋಗು, ಆಟ ಆಡು, ಚೆನ್ನಾಗಾಡು. ಬೆವ್ರು ಕಿತ್ಕೋಬೇಕು. ಬನ್ನಿ ಮಾಸ್ಟ್ರೆ, ನಮ್ ಬಾಯ್ಸ್ ಆಟ ಆಡ್ತಾರೆ. ಬನ್ನಿ ಕುತ್ಕೊಳ್ಳಿ. ತಂಡಗಳು ಮೈದಾನಕ್ಕಿಳಿದಿವೆ. ಪಂದ್ಯ ಇನ್ನೇನು ಪ್ರಾರಂಭ ಆಗೋದಿದೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹ ನೀಡಬೇಕು. ಈಗ ಕಾಲ್ಚೆಂಡನ್ನು ಗುರುಗಳ ತಂಡದ ಹುಡುಗರು ಕಾಲ್ಚೆಂಡನ್ನು ತೆಗೆದುಕೊಂಡು ಎದುರಾಳಿ ತಂಡದ ಹುಡುಗರು ಮತ್ತೆ ಕಾಲ್ಚೆಂಡು ಎರಡು ತಂಡದವರು ತಮ್ಮ ತಮ್ಮ ಗೋಲ್ಗಳ ಬಳಿ ಅಡ್ಡಗೋಡೆಯಾಗಿ ಕೂತ್ಕೊಂಡು ಚಪ್ಪಾಳೆ ಹೊಡಿತಿದ್ಯಾ? ಎದ್ದಿಟ್ಕೊಂಡು ಬಿಸಿಲು ಹೊಡಿ. ಗುರುಗಳ ತಂಡದ ಹುಡುಗರು ಹೋಗುತ್ತಿದ್ದಾರೆ. ಗೋಲಾಗುತ್ತದೆ ಎಂದು ನೋಡೋಣ. ಗೋಲು ಹೊಡೆಯುತ್ತಾರೋ ಇಲ್ಲವೋ ನೋಡೋಣ. ಈಗ ಉತ್ತಮವಾದ ಪಾಸ್ ಸಿಕ್ಕಿದೆ. ಕರ್ಣ ಅದನ್ನು ಹೆಡ್ ಮಾಡಿ ಗೋಲಾಗಿ ಪರಿವರ್ತಿಸಿದ್ದಾರೆ. ಆಟ ದ್ವಿತೀಯಾರ್ಧಕ್ಕೆ ತಲುಪಿದೆ. ಈ ಆಟದಲ್ಲಿ ಯಾವ ತಂಡ ಗೆಲ್ಲುತ್ತದೆ ಎಂದು ಕಾದು ನೋಡಬೇಕಿದೆ. ಈ ಸೆಮಿಫೈನಲ್ ಪಂದ್ಯ ಗೆದ್ದು ಫೈನಲ್ಗೆ ಯಾರು ಹೋಗ್ತಾರೆ ಅಂತ ನೋಡಬೇಕು. ಈಗ ದ್ವಿತೀಯಾರ್ಧ ಶುರುವಾಗ್ತಾ ಇದೆ. ಕಾಲ್ಚೆಂಡನ್ನು ಪಾಸ್ ನೀಡಿದ್ದಾರೆ. ಎದುರಾಳಿ ತಂಡದವರು ಗೋಲ್ ಆಗಿ ಪರಿವರ್ತಿಸುವಲ್ಲಿ ಚೆಂಡನ್ನು ಎದುರಾಳಿ ತಂಡದ ಗೋಲ್ ಕಡೆಗೆ ಗುರುಗಳ ತಂಡದವರು ಕಾಲ್ಚೆಂಡನ್ನು ಪಾಸ್ ಕೊಟ್ಟಿದ್ದಾರೆ. ಗುರುಗಳ ತಂಡದವರು ಗೋಲ್ ಆಗಿ ಪರಿವರ್ತಿಸ್ತಾರ ನೋಡ್ಬೇಕು. ಒಳ್ಳೆ ಪಾಸೆ ಕೊಟ್ಟಿದ್ದರು. ಈಗ ಕರ್ಣನಿಂದ ಫಾರ್ವರ್ಡ್. ಈಗ ಜರ್ಸಿ ನಂಬರ್ 8 ಈಗ ಅದನ್ನು ತಡೆಯುವಲ್ಲಿ ಗೋಲ್ ಆಗಿ ವಾದ್ಯಾರ ತಂಡದವರು ಪರಿವರ್ತಿಸಿದ್ದಾರೆ. ಈಗ ಗೋಲ್ ಆಗಿದೆ. ಈಗ ಅಂಕ 2-0 ಮುಂದಿದ್ದಾರೆ ಗುರುಗಳ ತಂಡದವರು. ಇವತ್ತು ನಡೆಯುತ್ತಿರೋ ಈ ಪಂದ್ಯಾವಳಿ ತುಂಬಾ ಅತ್ಯಮೋಘವಾಗಿದೆ. ಈಗ ಎರಡು ತಂಡಗಳು ಪಂದ್ಯಾವಳಿಗೆ ಸಿದ್ಧರಾಗಿದ್ದಾರೆ. ಗುರುಗಳ ತಂಡದವರು ಪಾಸ್ ಮಾಡ್ತಿದ್ದಾರೆ ಚೆಂಡನ್ನು. ಕರ್ಣ ಪಾಸ್ ಮಾಡ್ತಿದ್ದಾರೆ ಬಾಲನ್ನು ಗೋಲ್ ಹೊಡೆಯಲು. ಕಾಲ್ಚೆಂಡನ್ನು ಎದುರಾಳಿ ತಂಡದವರು ಮುನ್ನುಗ್ಗುತ್ತಿದ್ದಾರೆ ಗೋಲ್ ಕಡೆಗೆ. ನೋಡಬೇಕು, ಗುರುಗಳ ತಂಡದವರು ಚೆಂಡನ್ನು ಗೋಲ್ ಹೊಡೆಯಲು ಬಿಡಲಿಲ್ಲ. ಈಗ ಎದುರಾಳಿ ತಂಡದವರು ಗೋಲ್ ಹೊಡೆಯಲು ಪ್ರಯತ್ನಿಸಿದ್ದಾರೆ. ಗೋಲ್ ಹೋಗುತ್ತಾ ನೋಡಬೇಕು. ಗೋಲ್ ಪೋಸ್ಟ್ ಹತ್ರ ಬಾಲ್ ಹೋಗ್ತಿದೆ. ಎದುರಾಳಿ ತಂಡದವರು ಕಾಲ್ಚೆಂಡನ್ನು ತೆಗೆದುಕೊಂಡು ಎದುರಾಳಿ ತಂಡದವರು ಗೋಲ್ ಆಗಿ ಪರಿವರ್ತಿಸಿದ್ದಾರೆ. ಎರಡು ತಂಡಗಳು ಒಂದೊಂದು ಗೋಲನ್ನು ಹೊಡೆದು ಸಮಬಲದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಈಗ ಆಟ ರೋಚಕ ಹಂತ ನೋಡುತ್ತಿದೆ. ಯಾರು ಈ ಪಂದ್ಯವನ್ನು ಗೆಲ್ಲುತ್ತಾರೆಂದು ತುಂಬಾ ಆಸಕ್ತಿಯಿಂದ ನೋಡಬೇಕಾಗಿದೆ. ಈಗ ಎರಡು ತಂಡಗಳು ಮತ್ತೆ ಆಟವನ್ನು ಮುಂದುವರಿಸಿದೆ. ಈಗ ಎದುರಾಳಿ ತಂಡದವರ ಬಳಿ ಕಾಲ್ಚೆಂಡು. ಈಗ ಗುರುಗಳ ತಂಡದವರು ಚೆಂಡನ್ನು ಕರ್ಣ ಬಾಲನ್ನು ಗಾಳಿಯಲ್ಲಿ ಚೆಂಡು ಹೋಗುತ್ತಿದೆ. ಈಗ ಚೆಂಡು ಎದುರಾಳಿ ತಂಡದವರ ಬಳಿ ಗೋಲಾಗಿ ಪರಿವರ್ತಿಸಲು ಮುನ್ನುಗ್ಗುತ್ತಿದ್ದಾರೆ. ಈಗ ಗುರುಗಳ ತಂಡದ ಆಟಗಾರ ಕೆಳಗೆ ಬಿದ್ದು ಕಾಲಿಗೆ ಪೆಟ್ಟಾಗಿ ಈಗ ಗುರುಗಳ ತಂಡದವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ನ
ಫಿಟ್ನೆಸ್ ಮಾಡ್ತಾ ಇದ್ದಾರೆ. ಶಿವ ಜರ್ಸಿ ಬಾ 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 ಬೇಗ ಚೆನ್ನಾಗಾಡು. ಎರಡು ತಂಡಗಳು ಯಾರು ಪಂದ್ಯವನ್ನು ಗೆಲ್ತಾರೆ ಅಂತ ಇಲ್ಲಿರೋರಿಗೆಲ್ರಿಗೂ ಏನ್ ಮೇಷ್ಟ್ರೆ, ನಮ್ ಟೀಮ್ನ ಸೋಲಿಸ್ಬಿಡ್ತಾರೆ ನೀವು. ಪಂದ್ಯ ಕೊನೆ ಕ್ಷಣಕ್ಕೆ ಬಂದು ತಲುಪಿದೆ. ನಮ್ಮಪ್ಪ 10 ವರ್ಷ ಸೆಲೆಕ್ಟ್ ಹೊಡೆದು ಕದ ತೆಗ್ದಿದ್ ಸಾಕು. ನಾನು ಆಟ ಆಡೋದಕ್ಕೆ ರೆಡಿ ಆಗಿದ್ದೀನಿ ಸರ್. ನಮ್ಮಪ್ಪನ ಸೆಲ್ಯೂಟ್ ಹೊಡ್ಕೊಂಡೇ ಇರ್ಬೇಕಾ? ಬೆಳೆದು ತೋರ್ಸೋಣ. ನಿಮ್ಮಮ್ಮ ರೋಡ್ ಸೈಡಲ್ಲಿ ಇಡ್ಲಿ ಅಂಗಡಿ ಇಟ್ಟಿ ರಕ್ತ ಸುರಿಸಿ ಅವ್ರು ನಿನ್ನ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ್ದಾರೆ. ನಮ್ಮ ಜೀವನ ಪರ್ಯಂತ ಕಷ್ಟಪಟ್ಟು ಸಾಕು ಮಾಸ್ಟರ್. ಈ ಮ್ಯಾಚ್ ಗೆದ್ದು ನಾವು ನಮ್ಮ ಮರ್ಯಾದೆನ ಮತ್ತೆ ಗಳಿಸ್ಕೊಂತೀವಿ ಮಾಸ್ಟರ್. ನಮ್ಮ ಥರ ಗಂಜಿಗೆ ಕಷ್ಟಪಡೋ ಹುಡುಗರು ಈ ಥರ ಆಟದಲ್ಲಿ ವಿನ್ ಆಗಿ ದೊಡ್ಡ ಮನುಷ್ಯ ಆಗ್ಬೇಕಲ್ವ ಸರ್? ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಏನು ಸರ್? ನನ್ನ ಹತ್ರ ಫುಟ್ಬಾಲ್ ಇದೆ. ನಾನು ಗೆದ್ದು ದೊಡ್ಡ ವ್ಯಕ್ತಿ ಆಗ್ತೀನಿ.